ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣಿಗೆ ಗರ್ಭಾವಸ್ಥೆ ಒಂದು ಅಪೂರ್ವವಾದಂತಹ ಅನುಭವ. ಅದರಲ್ಲೂ ಮಕ್ಕಳನ್ನ ಹಡಿಯೋದ್ರಲ್ಲಿ ಆಕೆ ಇನ್ನೊಂದು ಜನ್ಮನ ಕಾಣ್ತಾಳೆ. 9 ತಿಂಗಳು ಹೊತ್ತು ಆ ಎಲ್ಲ ಅನುಭವಗಳಿಗೆ ಆಕೆ ಪಾಲ್ದಾರಳಾಗ್ತಾಳೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಅವಧಿಗೂ ಮುನ್ನವೇ ಮಕ್ಕಳಾಗೋ ಸಾಧ್ಯತೆಗಳು ಹೆಚ್ಚಿನ ಮಟ್ಟಿಗೆ ಕಂಡುಬರುತ್ತೆ. ಹಾಗಾದ್ರೆ ಈ ಅವಧಿಗೂ ಮುನ್ನವೇ ಯಾಕೆ ಮಕ್ಕಳಾಗುತ್ತವೆ, ಕಾರಣಗಳು ಏನೇನು, ಆರೈಕೆ ಹೇಗೆ, ಈ ಎಲ್ಲಾ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಗ್ಚಲತೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯ ನವಜಾತ ಶಿಶು ತಜ್ಞರಾಗಿರುವಂತಹ ಡಾಕ್ಟರ್ ನಿರಂಜನ್ ನಮ್ಮ ಜೊತೆ ಇದ್ದಾರೆ. ನಿರಂಜನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳಿದೆ, ಆ 9 ತಿಂಗಳು ಒಂದೊಂದು ತಿಂಗಳು ಒಂದೊಂದು ಭಾವನೆಗಳನ್ನ ಹೆಣ್ಣು ಹಂಚ್ಕೊಳ್ತಾಳೆ. ಆದರೆ ಈ ಪ್ರೀಮೆಚ್ಯೂರ್ಡ್ ಬೇಬಿ ಸಮಸ್ಯೆಗಳು ಹಲವಾರು ಜನರನ್ನ ಕಾಡುತ್ತೆ. ಈ ಪ್ರೀಮೆಚ್ಯೂರ್ಡ್ ಬೇಬಿ ಅಂದ್ರೆ ಅವಧಿಗೂ ಮುನ್ನವೇ ಮಕ್ಕಳು ಹುಟ್ಟೋದು ಅಂದ್ರೆ ಏನು? ಯೂಶಲಿ 38 ವಾರ ತುಂಬಿರಬೇಕು ಒಂದು ಟರ್ಮ್ ಬೇಬಿ ಅಂತ ಹೇಳಕ್ಕೆ. ಅದಕ್ಕಿಂತ ಮುಂಚೆ ಆದರೆ ಅದನ್ನು ಪ್ರೀಮೆಚ್ಯೂರ್ ಬೇಬೀಸ್ ಅಂತ ಹೇಳ್ತೀವಿ. ಅದರಲ್ಲೂ 3 ಭಾಗಗಳಿದೆ. ಒಂದು ಎಕ್ಸ್ಟೆಂಡೆಡ್ ಪ್ರೀಟರ್ಮ್ಸ್ ಅಂತ ಹೇಳ್ತೀವಿ, ಅಥವಾ ಬಾರ್ಡರ್ ಲೈನ್ ಪ್ರೀಟರ್ಮ್ಸ್ ಅಂತ ಹೇಳ್ತೀವಿ. ಅದು 34 ವಾರದಿಂದ ಈ 38 ವಾರದವರೆಗೂ. ಅದಕ್ಕಿಂತ ಕಡಿಮೆ ಆಗೋದು ಪ್ರೀಮೆಚ್ಯೂರ್ ಬೇಬೀಸ್, ಅಂದರೆ ಎಕ್ಸ್ಟ್ರೀಮ್ ಪ್ರೀಮೆಚ್ಯೂರ್ ಬೇಬೀಸ್ ಅಂತ ಹೇಳ್ತೀವಿ. ಅಂದರೆ ಅಲ್ಲೂ 28 ವಾರದಿಂದ 34 ವಾರದವ್ರು. 28 ವಾರಕ್ಕಿಂತ ಕಡಿಮೆ ಆಗೋದನ್ನ ವೆರಿ ಎಕ್ಸ್ಟ್ರೀಮ್ ಪ್ರೀಮೆಚ್ಯೂರ್ ಬೇಬೀಸ್ ಅಂತ ಹೇಳ್ತೀವಿ. ಸೊ ನಾವು ಈಗ ಕಾನ್ಸಂಟ್ರೇಟ್ ಮಾಡ್ತಿರೋದು 20 ವಾರ ತುಂಬಿ ಮೇಲ್ಗಡೆ ಹುಟ್ಟಿರೋಂಥ ಮಕ್ಕಳುಗಳನ್ನ ಬದುಕ್ಸೋಕ್ಕೆ ನಾವು ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಸಾಕಷ್ಟುವಾಗಿ 80-85% ಮಕ್ಕಳುಗಳು ಬದುಕ್ತಾರೆ. ಅದು 80-85% ಉಳಿಯೋ ಸಾಧ್ಯತೆಗಳಿದೆ. ಅದು ಹೇಗೆ ಅಂತಂದರೆ, ಎಲ್ಲ ಮಕ್ಕಳಿಗೂ ನವಜಾತ ಶಿಶು ಘಟಕದಲ್ಲಿ, ತೀವ್ರ ಘಟಕದಲ್ಲಿ ಅದಕ್ಕೆ ಆರೈಕೆ ಮಾಡಿದ್ರೆ ಬದುಕು ಸಾಧ್ಯತೆಗಳು ಭಾಳ ಜಾಸ್ತಿ ಇದೆ. ಅಲ್ಲ, ಕಾರಣಗಳೇನೇನು? ಈ ರೀತಿ ಪ್ರೀಮೆಚ್ಯೂರ್ಡ್ ಬೇಬಿ ಆಗೋದಕ್ಕೆ ಕಾರಣಗಳೇನೇನು? ಕಾರಣಗಳು ಒಂದು ತಾಯಿಯಿಂದ ಇರ್ಬೋದು, ಒಂದು ಗರ್ಭಕೋಶದಿಂದ ಇರ್ಬೋದು, ಒಂದು ಮಗುವಿಂದ ಇರ್ಬೋದು. ಸೊ ತಾಯಿ ಏನು ಅಂತಂದರೆ, ಒಂದು ತಾಯಿದು ಬೆಳವಣಿಗೆ ಅಂದರೆ ತಾಯಿದು ಬಿಲ್ಟ್ ಹೇಗಿರುತ್ತೆ. ಸೊ ತಾಯಿ ತುಂಬ ಚಿಕ್ಕದಾಗಿ ಬಿಲ್ಟ್ ಇತ್ತು ಅಂತಂದರೆ, ಕುಳ್ಳಗಿದ್ರೆ ಅವ್ರಿಗೆ, ಆಮೇಲೆ ತಾಯಿಗೆ ಏನಾದರೂ ಕ್ರಾನಿಕ್ ಡಿಸೀಸಸ್ ಇತ್ತು ಅಂದರೆ, ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ TB ಕಾಯಿಲೆ ಇರ್ಬೋದು, ಅವರು ಈ ಟರ್ಮ್ ಪ್ರೆಗ್ನೆನ್ಸಿ ಅಂದರೆ ಪ್ರೆಗ್ನೆನ್ಸಿನ ಟರ್ಮ್ವರೆಗೂ 38 ವಾರದವರೆಗೂ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ, ಬಿಕಾಸ್ ನಾನಾ ಕಾರಣಗಳಿರ್ತವೆ. ಆಮೇಲೆ ಇನ್ನೊಂದು ಯುಟ್ರಸ್ ಅಂತ ಅಂದರೆ, ಕೆಲವೊಂದು ಸತಿ ಯುಟ್ರಸ್ ತುಂಬ ಚಿಕ್ಕದಾಗಿರ್ತದೆ. ಕೆಲವು ಮಕ್ಕಳಿಗೆ, ಕೆಲವು ಹೆಂಗಸರಿಗೆ ಈ ಬೈಕಾರ್ನೇಟ್ ಯುಟರಸ್ ಅಂತ ಹೇಳ್ತೀವಿ. ಆಮೇಲೆ ಕೆಲವು ಹೆಂಗಸರಿಗೆ ಫೈಬ್ರಾಯ್ಡ್ ಇರ್ತವೆ. ಸೊ ಅದು ಈ ಮಕ್ಕಳನ್ನ ಬೆಳೆಯೋಕ್ಕೆ ಒಳಗಡೆ ಜಾಗ ಬಿಡೋದಿಲ್ಲ. ಸೊ ಈ ಥರ ಕಂಡೀಷನಲ್ಲೂ ಕೂಡ ಆಗ್ಬೋದು. ಈ ಮಗು ಕಂಡೀಷನ್ ಬಂದರೆ, ಲೈಕ್ ಕೆಲವೊಮ್ಮೊಮ್ಮೆ ಈ ಇನ್ಫ್ಯಾಂಟ್ ಆಫ್ ಡಯಾಬಿಟಿಕ್ ಮದರ್ ಅಂತ ಹೇಳ್ತೀವಿ. ಅಂದರೆ ತಾಯಿಗೆ ಸಕ್ಕರೆ ಕಾಯಿಲೆ ಇದ್ದರೆ ಮಗು ಆ ವಯಸ್ಸಿಗೆ ತಕ್ಕ ಜಾಸ್ತಿ ಬೆಳೀತವೆ. ಸೊ ಹೆಚ್ಚಾಗಿ ದಪ್ಪ ಬೆಳೀತವೆ. ಆ ಮಕ್ಕಳು ಕೂಡ ಒಳಗಡೆ ಅದು ಅಕಾಮಿಡೇಟ್ ಮಾಡ್ಕೊಳಕ್ಕಲ್ಲ, ಹಾಗ ಮುಂಚೆ ಬರ್ತವೆ. ಆದರೆ ಇನ್ನೊಂದು ಕೆಲವೊಂದು ಕಂಡೀಷನ್ಗಳು ಏನು ಅಂತಂದರೆ, ತಾಯಿಗೆ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ಬೋದು, ಕೆಲವೊಬ್ಬರಿಗೆ ನೀರಿನ ಅಂಶ ಬೇಗ ಹೊರಗಡೆ ಲೀಕ್ ಆಗ್ಬೋದು. ಸೊ ಆ ಟೈಮಲ್ಲಿ ಪ್ರೀಮೆಚ್ಯೂರ್ ಆಗೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ. ಆಮೇಲೆ ಈಗಿನ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ, ಎಸ್ಪೆಷಲಿ ತಾಯಂದಿರಿಗೆ ಮಾಡಿಫೈಡ್ ಲೈಫ್ ಸ್ಟೈಲಿಂದ ಡಯಾಬಿಟೀಸು ಮತ್ತು BP ಇರೋವಂಥದ್ದು, ಸೊ ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಪ್ರೀಮೆಚ್ಯೂರಿಟಿ ಸಂಖ್ಯೆ ಈಗ 10-15% ಅಷ್ಟು ಜಾಸ್ತಿ ಆಗಿದೆ. ಓಕೆ, ವಯಸ್ಸು ಕಾರಣ ಅಂತ ಹೇಳ್ತಾರೆ ಈ ರೀತಿ ಪ್ರೀಮೆಚ್ಯೂರ್ ಬೇಬಿ ಆಗೋದಕ್ಕೆ. ಏನು ಕಾರಣ? ಸೊ ಅಡಲಸೆಂಟ್ ಹುಡುಗಿಯರು ಇರ್ತಾರೆ, ಸೊ 14 to 18 years. ಸೊ ಅವರಿಗೆ ಇನ್ನೂ ಯುಟ್ರಸ್ಸು ಮೆಚ್ಯೂರ್ ಆಗಿರೋದಿಲ್ಲ. ಸೊ ಅವರು ಆ ಮಗುಗೆ ಒಳಗಡೆ ಬೆಳೆಯೋಕ್ಕೆ ವಾತಾವರಣ ಇನ್ನೂ ಫುಲ್ಲು ಬೆಳೆದಿರಲ್ಲ. ಸೊ ಹಾಗಾಗಿ ಈ ಥರ ಮಕ್ಕಳುಗಳು, ಈ ಥರ ತಾಯಂದಿರಿಗೆ ಬೇಗ ಪ್ರೀಮೆಚ್ಯೂರ್ ಆಗೋ ಸಾಧ್ಯತೆಗಳು ಭಾಳ ಇರ್ತವೆ. ಓಕೆ, ಇನ್ನೂ ಕೆಲವೊಂದು ಕಲ್ಪನೆಗಳಿವೆ. ಈ ಹಿಂದೆ ಸರ್ಜರಿ ಆಗಿದ್ರೆ ಅಥವಾ ಈ ಹಿಂದೆ ಅಬಾರ್ಷನ್ ಆಗಿದ್ರೆ ಇಂತಹ ಸಮಸ್ಯೆಗಳು ಕಾಡಬಹುದು ಅನ್ನೋ ಕೆಲವೊಂದು ಕಲ್ಪನೆಗಳಿವೆ. ನಿಜಾನ ಅದು? ಮೊದಲನೇ ಮಗು ಏನಾದರೂ ಪ್ರೀಮೆಚ್ಯೂರ್ ಆಗಿದೆ, ಸಬ್ಸಿಕ್ವೆಂಟ್ಲಿ ಎರಡನೇ ಮಗು ಪ್ರೀಮೆಚ್ಯೂರ್ ಆಗೋದು ಒಂದು 30-35% ಅಷ್ಟು ಜಾಸ್ತಿ ಆಗುತ್ತೆ. ಅಬಾರ್ಷನ್ ಆಗೋದು ಕಾರಣಗಳ ಮೇಲೆ ಹೋಗ್ತವೆ. ಸೊ ಕೆಲವೊಂದೊಂದು ಜೆನೆಟಿಕಲಿ ಇನ್ಹೆರಿಟೆಡ್ ಪ್ರಾಬ್ಲಮ್ಗಳು ಇದ್ದರೆ ನೆಕ್ಸ್ಟು ಪ್ರೀಮೆಚ್ಯೂರ್ ಆಗೋ ಸಾಧ್ಯತೆಗಳಿದೆ. ಬಟ್ ಎಲ್ಲ ಅಬಾರ್ಷನ್ನೂ ನೆಕ್ಸ್ಟ್ ಪ್ರೀಮೆಚ್ಯೂರ್ ಆಗಬೇಕು ಅಂತ ಏನಿಲ್ಲ, ಆಗೋ ಸಾಧ್ಯತೆಗಳು ಏನಿಲ್ಲ. ಓಕೆ, ಹೆಣ್ಮಕ್ಳು ಯೂಸ್ ಮಾಡುವಂತಹ ಫುಡ್ ಹ್ಯಾಬಿಟ್ಸ್ ಆಗಿರಬಹುದು ಅಥವಾ ಅವರ ಅಭ್ಯಾಸಗಳು ಕಾರಣ ಆಗತ್ತಾ? ಅವ್ರು ಏನು ತಿಂತಾರೆ, ಹೇಗಿರ್ತಾರೆ, ಅದು ಕಾರಣ ಆಗತ್ತಾ? ಈ ಗರ್ಭಾವಸ್ಥೆಯಲ್ಲಿ ಅವರ ಅಭ್ಯಾಸಗಳ ಮೇಲೂ ಪರಿಣಾಮ ಬೀರುತ್ತಾ, ಹೇಗೆ? ನಾನು ಆಗಲೇ ಹೇಳ್ದಾಗೆ ಈಗಿನ ಮಾಡಿಫೈಡ್ ಲೈಫ್ ಸ್ಟೈಲ್ ಇಂದ, ಸೊ ಸ್ಟ್ರೆಸ್ಸು, ನ್ಯೂಟ್ರಿಷನ್ ಎಲ್ಲನೂ ಇಂಪಾರ್ಟೆಂಟ್. ಸೊ ಈಗ ಸ್ಟ್ರೆಸ್ಸಿಂದನೇ ತಾಯಂದಿರಿಗೆ BP ಬರೋದು. ಸೊ BP ಆಯಿತು ಅಂತಂದರೆ
ಯುಟೆರೋಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂದರೆ ಮಗುಗೆ ಬೇಕಾದಷ್ಟು ರಕ್ತ, ಆಹಾರ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಸೇರ್ತಾ ಇರಲ್ಲ. ಸೊ ಆವಾಗ ಮಗುಗೆ ಗ್ರೋತ್ ಕಡಿಮೆ ಆಗುತ್ತೆ. ಸೊ ಗ್ರೋತ್ ಕಡಿಮೆ ಆದರೆ ಒಳಗಡೆ ನೀರಿನ ಅಂಶ ಕಡಿಮೆ ಆಗುತ್ತೆ, ಆ ಮಗು ಬೇಗ ಹುಟ್ಟೋ ಸಾಧ್ಯತೆಗಳು ಭಾಳ ಇದೆ. ಓಕೆ, ಲಕ್ಷಣಗಳೇನಾದರೂ ಕಂಡು ಬರುತ್ತಾ? ಅಂದರೆ ಪ್ರಿಮೆಚೂರ್ ಬೇಬಿ ಆಗೋ ಸಾಧ್ಯತೆಗಳ ಬಗ್ಗೆ ಏನಾದರೂ ಗೊತ್ತಾಗುತ್ತಾ? ಮೊದಲೇ ನಾನು ಹೇಳ್ದಾಗೆ ಫಸ್ಟ್ ಬೇಬಿ ಏನಾದರೂ ಪ್ರಿಮೆಚೂರ್ ಆಗಿದೆ, ಸಬ್ಸಿಕ್ವೆಂಟ್ಲಿ ನೆಕ್ಸ್ಟು ಪ್ರಿಮೆಚೂರ್ ಆಗೋ ಸಾಧ್ಯತೆಗಳಿದೆ ಒಂದು. ಆಮೇಲೆ ಎರಡನೇದು, ನಾನು ಹಾಗೆ ಹೇಳ್ದಾಗೆ ಮದರ್ ಬಿಲ್ಟು ಆಲ್ ದ ಫ್ಯಾಕ್ಟರ್ಸ್ ಇಸ್ ದೇರ್. ಆಮೇಲೆ ಮೂರನೇದು, ಈ ತಾಯಂದಿರಿಗೆ ನೀರಿನ ಅಂಶ ಕಡಿಮೆ ಆದರೆ, ತುಂಬ BP ಜಾಸ್ತಿ ಆದರೆ, ಆಮೇಲೆ ತಾಯಿಗೆ ಇನ್ಫೆಕ್ಷನ್ ಆಗಿದ್ರೆ, ಸೊ ಈ ಕಂಡೀಷನಲ್ಲಿ ಮಗು ತಿಂಗಳು ತುಂಬೋಕ್ಕಿಂತ ಮುಂಚೆ ಹೊರಗಡೆ ಬರೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ. ಆ ರೀತಿ ಏನಾದರೂ ಆದರೆ ಮಗುವಿನ ಆರೈಕೆ ಅಂದರೆ ಉಳಿಯೋ ಸಾಧ್ಯತೆಗಳ ಬಗ್ಗೆ ಏನು ಹೇಳ್ತೀರಾ? ಆಮೇಲೆ ಆರೈಕೆ ಬಗ್ಗೆ ಏನು ಹೇಳ್ತೀರಾ? ಯಾವ ರೀತಿ ಆ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡಬೇಕಾಗತ್ತೆ? ಆ ಸಂದರ್ಭ ಬಂದಾಗ ತಾಯಿಯಂದಿರು ಈ ನವಜಾತ ಶಿಶು ಘಟಕ ಇರೋವಂಥ ಕಡೆ ಹೋಗಿ ಹೆರಿಗೆ ಮಾಡಿದ್ರೆ, ಅಥವಾ ಅಲ್ಲಿ ಆರೈಕೆ ಮಾಡೋವಂಥ ವೈದ್ಯರಿದ್ದರೆ ಭಾಳ ಉಳಿಯೋ ಸಾಧ್ಯತೆಗಳು ಭಾಳ ಜಾಸ್ತಿ ಇದೆ. ಸಪೋಸ್ ಏನಾದರೂ ಇಲ್ದಿರೋ ಅಂಥ ಕಡೆ ಆದರೂ ಕೂಡ ಮುಂಚೆನೇ ಬೇರೆ ಕಡೆಗೆ ಅದನ್ನು ವರ್ಗಾಯಿಸೋಕ್ಕೆ ಪ್ಲ್ಯಾನ್ ಮಾಡಿ ಡೆಲಿವರಿ ಮಾಡಿ, ಆಮೇಲೆ ಮಗುನ ಯಾವ ಥರ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಆ ತಜ್ಞರಿಗೆ ಕೇಳಿ ಶಿಫ್ಟ್ ಮಾಡಿದ್ರೆ ಉಳಿಯೋ ಸಾಧ್ಯತೆಗಳು ಭಾಳ ಜಾಸ್ತಿ ಇರ್ತವೆ. ಆಮೇಲೆ ಎಷ್ಟು ಬೇಗ ಆಗುತ್ತೆ ಆ ಮಗುನ, ಎಷ್ಟು ಬೇಗ ಇದಕ್ಕೆ ಕಳಿಸ್ಕೊಡ್ತೀರಾ ಆ್ಯಂಡ್ ಯಾವ ರೀತಿ ಕಳಿಸ್ಕೊಡ್ತೀರಾ. ಸೊ ಅದಕ್ಕೆ ಒಳಗಡೆ ತಾಯಿ ಗರ್ಭದಲ್ಲಿ ಹೇಗೆ ಥರ್ಮೋನ್ಯೂಟ್ರಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಎಷ್ಟು ಚೆನ್ನಾಗಿ ಆ ಮಗು ಆ ಶಾಖನ ಮೇಂಟೈನ್ ಆಗಿತ್ತು, ಅದೇ ಥರ ಮಗುನ ಹುಟ್ಟಿದ ಸ್ಥಳದಿಂದ NICU ಅದೇ ಥರ ಶಿಫ್ಟ್ ಮಾಡಿಕೊಟ್ರೆ, ಆಮೇಲೆ ಮಗುಗೆ ಹೊರಗಡೆ ಬಂತಾ ಇದ್ದಂಗೆ ಆಮ್ಲಜನಕದ ಕೊರತೆ ಜಾಸ್ತಿ ಆಗುತ್ತೆ, ಅದನ್ನ ಕೊಟ್ಟು ಆಮೇಲೆ ಗ್ಲೂಕೋಸ್ ಅಂಶ ಪಾಪುಗೆ ತಾಯಿ ಕರಳು ಬಳ್ಳಿ ಕಟ್ ಮಾಡಿದ ತಕ್ಷಣ ಗ್ಲೂಕೋಸ್ ಅಂಶ ಇಮಿಡಿಯೇಟಾಗಿ ಕಡಿಮೆ ಆಗೋಗುತ್ತೆ. ಸೊ ಬೇಬಿಗೆ ಹೈಪೋಗ್ಲೈಸಿಮಿಯಾ ಆಗದಿರಂಗೆ ಆ ಗ್ಲೂಕೋಸ್ ಹಾಕಿ ಆ ಮಗುನ ನವಜಾತ ಶಿಶು ಘಟಕಕ್ಕೆ ಆದಷ್ಟು ಬೇಗ ಕಳಿಸ್ಕೊಟ್ರೆ ಉಳಿಯೋ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತವೆ. ಓಕೆ, ಇವಾಗ ಒಂದು ವೇಳೆ 24ನೇ ವಾರದಲ್ಲಿ ಮಗು ಆಚೆ ಬಂತು, ಡೆಲಿವರಿ ಆಗೋಯ್ತು ಅಂತ ಇಟ್ಕೊಳ್ಳಿ, ಎಷ್ಟು ದಿನಗಳವರೆಗೆ ಅದಕ್ಕೆ ಆರೈಕೆ ನೀಡಲಾಗುತ್ತೆ ಮತ್ತು ಯಾವೆಲ್ಲ ರೀತಿಯ ಚಿಕಿತ್ಸೆಗಳನ್ನು ಮಗುಗೆ ನೀಡಲಾಗುತ್ತೆ? ಈಗ ನಮ್ಮ ಭಾರತದಲ್ಲಿ 24 ವಾರ ಇನ್ನೂ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಸಾಧಾರಣವಾಗಿ 26-28 ವಾರದಲ್ಲಿ ನಾವು ಕಾನ್ಸಂಟ್ರೇಟ್, ಅದರಿಂದ ಮೇಲ್ಗಡೆ ಹುಟ್ಟಿರೋಂಥ ಮಕ್ಕಳು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಸಪೋಸ್ ಏನಾದರೂ ನೀವು ಫಸ್ಟೇ ಇದು ಆ ಥರ ಸಂದರ್ಭ ಬಂದರೆ, ನಾನು ಮುಂಚೆನೇ ಹೇಳ್ದಾಗೆ ಆ ಡೆಲಿವರಿನ NICU ಇರೋವಂಥ ಜಾಗದಲ್ಲಿ, ಅಂದರೆ ನವಜಾತ ಶಿಶು ಘಟಕ ಇರೋವಂಥ ಜಾಗದಲ್ಲಿ ಡೆಲಿವರಿ ಮಾಡಿ ಅದನ್ನು ಆದಷ್ಟು ಬೇಗ NICU ಶಿಫ್ಟ್ ಮಾಡಿ ಅದನ್ನು ಆರೈಕೆ ಮಾಡಬೇಕಾಗ್ತದೆ. ಎಷ್ಟು ದಿನ ಚಿಕಿತ್ಸೆ ಕೊಡಬೇಕು? ಸುಮಾರು ನೋಡಿ, ಒಂದು ಮಗು ಹುಟ್ಟಿದ ಮೇಲೆ ಅದು ಬಾಯಲ್ಲಿ ಹಾಲು ಹಾಕಿದ್ರೆ ನುಂಗ್ಲಿಕ್ಕೆ ಬರೋದು 32ರಿಂದ 33 ವಾರ ಆಗಬೇಕು. ಸೊ ಅಲ್ಲಿವರೆಗೂ ಅಂತೂ ತಾಯಿ ಇರಲೇಬೇಕು, ಯಾಕಂದರೆ ಮಗು ಮನೆ ಕರ್ಕೊಂಡೋದ್ಮೇಲೆ ತಾಯಿ ಎದೆ ಹಾಲು ಕೊಡಲೇಬೇಕು. ಅಟ್ಲೀಸ್ಟ್ ಎದೆ ಹಾಲು ಕೊಡಲಿಲ್ಲ ಅಂತಂದರೂ ಅಟ್ಲೀಸ್ಟು ಚಮಚದಲ್ಲೂ ಕೊಡೋಕ್ಕೆ ಅಥವಾ ಒಳ್ಳೆಲ್ಲಿ ಕೊಡೋಕ್ಕೂ ಆಗಬೇಕು. ಸೊ ಅದಾಗಬೇಕು ಅಂದರೆ 33-34 ವಾರ ಆಗಬೇಕು. ಇಲ್ಲ ಅಂತಂದರೆ ನಮ್ಮ ಈಗ ಇಂಡಿಯಾಲಿ ಅಟ್ಲೀಸ್ಟ್ ವೆಯ್ಟ್, ಕೆಲವು ಮಕ್ಕಳು 34 ವಾರ ಆದರೂ ವೆಯ್ಟ್ ಕಡಿಮೆ ಇರುತ್ತೆ, ಅಟ್ಲೀಸ್ಟ್ 1.6 kgs 1.7 kgs ಆದಾಗಿ ಆಮೇಲೆ ಮನೆಗೆ ಡಿಸ್ಚಾರ್ಜ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಬೋದು. ಇದೆಲ್ಲ ಆಗೋಷ್ಟೊತ್ತಿಗೆ ಸುಮಾರು ದಿನಗಳಾಗ್ತವೆ, ವಾರಗಳೇ ಆಗ್ತವೆ. ಸೊ ಅದಕ್ಕೆಲ್ಲ ಅವರು ಪ್ರಿಪೇರ್ ಆಗಿ ರೆಡಿಯಾಗಿರಬೇಕು. ಓಕೆ, ಒಂದು ವೇಳೆ ಪ್ರಿಮೆಚೂರ್ ಬೇಬಿ ಆದರೆ ಎಲ್ಲ ರೀತಿ ಚಿಕಿತ್ಸೆನೂ ಕೊಟ್ಟು ಆಗಿದೆ, ಆದರೆ ಮುಂದೆ ಬೆಳೆಯುವಂತಹ ದಿನಗಳಲ್ಲಿ ಅಂತಹ ತೊಂದರೆಗಳೇನಾದರೂ ಆಗುತ್ತಾ? ಶಾರೀರಿಕವಾಗಲಿ ಮಾನಸಿಕವಾಗಲಿ ಆ ಮಗುಗೇನಾದರೂ ತೊಂದರೆಗಳಾಗೋ ಸಾಧ್ಯತೆ, ಸಮಸ್ಯೆಗಳು ಕಾಡೋ ಸಾಧ್ಯತೆ ಇದೆಯಾ? ಸಮಸ್ಯೆಗಳು ಆಗಬಹುದು, ಹಾಗೆ ಆಗುತ್ತೆ. ಒಂದು ಫಸ್ಟ್ ಏನು ಅಂತಂದರೆ, ಈ ಥರ ಮಕ್ಕಳಿಗೆ ನಾವು ಆಕ್ಸಿಜನ್ ಕೊಟ್ಟಿರ್ತೀವಿ, ಲಂಗ್ಸ್ ಬೆಳೆದಿರೋದಿಲ್ಲ. ಸೊ ಈ ಥರ ಮಕ್ಕಳಿಗೆ ಮುಂದೆ ಅವರಿಗೆ ವೀಸಿಂಗ್ ಪ್ರಾಬ್ಲಮ್ ಬರಬಹುದು, ಬರಲೇಬೇಕು ಅಂತಿಲ್ಲ, ಬರಬಹುದು. ಆಮೇಲೆ ಸ್ವಲ್ಪ ಇನ್ಫೆಕ್ಷನ್ಗಳು ಆಗ್ಬೋದು. ಆಮೇಲೆ ಕೆಲವು ಮಕ್ಕಳಿಗೆ ಆಕ್ಸಿಜನಿಂದ ತೆಗಿಲಿಕ್ಕೆ ಆಗೋದಿಲ್ಲ. ನೋಡಿ, ಈಗ ಈ ಗಾಳಿ ವಾತಾವರಣದಲ್ಲಿ 21% ಆಕ್ಸಿಜನ್ ಇದೆ. ಕೆಲವು ಮಕ್ಕಳಿಗೆ ಆ ಆಮ್ಲಜನಕದ ಅವಶ್ಯಕತೆ ತುಂಬ ದಿನ ಬೇಕಾಗ್ಬೋದು. ಸೊ ಆಗ ಮನೆಗೆ ಕೂಡ ಆಕ್ಸಿಜನಿಂದ ಕಳಿಸ್ಕೊಡ್ತೀವಿ. ಸೊ ಕ್ರಾನಿಕ್ ಲಂಗ್ ಡಿಸೀಸ್ ಅಂತೇಳಿ ಅದಾಗ್ಬೋದು. ಆಮೇಲೆ ಎರಡನೇದಲ್ಲಿ ಈ ಕಣ್ಣಿಂದು ಹಿಂದೆಗಡೆ ರೆಟಿನಾ ಅಂತ ಒಂದು ಪರದೆ ಬರುತ್ತೆ. ಸೊ ಅದು ಕೂಡ ಇಮ್ಮೆಚ್ಯೂರ್ ಆಗಿರುತ್ತೆ. ಸೊ ಅದು ಅದು ಡೆವಲಪ್ ಆಗಿಲ್ಲ ಅಂತಂದರೆ ಕಣ್ಣಿಂದ ಸ್ವಲ್ಪ ಕೊರತೆಗಳಾಗ್ಬೋದು. ಕಣ್ಣಿಗೆ ಗ್ಲಾಸಸ್ ಬೇಕಾಗ್ಬೋದು, ಅಥವಾ ಕಣ್ಣು ಕಾಣ್ದಿರನೇ ಇರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಅದು ದೃಷ್ಟಿ ಹಾನಿ ಆಗ್ಬೋದು. ಆಮೇಲೆ ಮೂರನೇದು ಈವನ್ ಕಿವಿ ಕೂಡ. ಸೊ ಕಿವಿ ಕೂಡ ಕೇಳಿಸ್ದಿರೋ ಅದು ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೆಲ್ಲ ಟೆಸ್ಟ್ ಮಾಡಿ
ಅದನ್ನೆಲ್ಲ ಆರೈಕೆ ಮಾಡಬೇಕಾಗ್ತದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಅನುಮಾನಗಳಿದ್ದಲ್ಲಿ ನೇರವಾಗಿ ನೀವು ಕರೆ ಮಾಡಿ ನಮ್ಮಿಂದ ಮಾಹಿತಿಯನ್ನು ಪಡ್ಕೋಬಹುದು. ಪ್ರಪಂಚದ ಅತಿ ಮೋಸ್ಟ್ ಮೆಚ್ಯೂರ್ಡ್ ಬೇಬಿ ಅಂದರೆ ಅದು ಫ್ಲೋರಿಡಾದ ಅಮಿಲಿಯಾ ಅನ್ನೋ ಮಗು. ಅದು 283 ಗ್ರಾಮ್ ಇತ್ತು. ನಂಬ್ತಿರೋ ಇಲ್ವೋ, 24 ಸೆಂಟಿಮೀಟರ್ ಅಷ್ಟೇ ಇತ್ತು ಆ ಮಗು. 21ನೇ ವಾರಕ್ಕೆ ಆ ಮಗುವಿನ ಡೆಲಿವರಿ ಆಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.